ಗಾಡ್. ಹಾಯ್ ಸ್ವಾತಿ. ಹಾಯ್. ಎಲ್ಲಿಗೆ ನೀಟಾಗಿ ರೆಡಿ ಆಗಿಬಿಟ್ಟಿದ್ಯಾ? ಸೊ ಇವತ್ತು ನಾವು ಜುವೆಲ್ ಹೋಗ್ತಾ ಇದ್ದೀವಿ ಚಾಂಗಿ ಏರ್ಪೋರ್ಟ್ಗೆ. ಓಹ್, ಇಟ್ಸ್ ರೈನಿಂಗ್ ಔಟ್ಸೈಡ್. ಓಕೆ, ಬೇಸ್ಮೆಂಟಿಂದ ಹೋಗೋಣ. ಹಾಂ, ಹೇಳು. ಮಳೆ ಬರ್ತಾ ಇದೆ ಹೊರಗಡೆ, ಸೊ ಅದಕ್ಕೆ ನಾವು ಈಗ ಬೇಸ್ಮೆಂಟಿಂದ ಹೋಗ್ತಾ ಇರೋದು. ಸಿಂಗಾಪುರಲ್ಲಿ ಒಂದು ಬೆಸ್ಟ್ ಏನಂದರೆ, ಮಳೆ ಬರ್ತಾ ಇದ್ರೆ ಬಿಸಿಲಿದ್ರೆ ಸೊ ನಾವು MRTಗೆ ಹೋಗ್ಬೇಕು, ಮೆಟ್ರೋಗೆ ಹೋಗ್ಬೇಕು, ಇಲ್ಲಾಂದರೆ ಬಸ್ ಸ್ಟಾಪ್ ಹೋಗ್ಬೇಕಂದ್ರೆ ಫುಲ್ ಕವರ್ ಆಗಿ ಇರುತ್ತೆ. ಮಳೆ ಕಾಣಿಸ್ಕೊಂಡು ಹೋಗೋದಿರಲ್ಲ ನಮಗೆ. ಸೊ ಇದು ಬೇಸ್ಮೆಂಟ್ ನನ್ನ ಸೈಕಲ್ ತೋರಿಸು. ಈ ಕಡೆ ಇದೆ. ಇದು ಪಾರ್ಕಿಂಗ್ ಏರಿಯಾ. ಇಲ್ಲಿ ಅನಿಲ್ ಸೈಕಲ್ ಇದೆ ನೋಡಿ. ಎಸ್, ಇದು ಅನಿಲ್ ಸೈಕಲ್. ಇದೆಲ್ಲ ನಮ್ಮ ಪಾರ್ಕಿಂಗ್ ಏರಿಯಾ. ಆದರೆ ನಮ್ಮ ಹತ್ರ ಕಾರು ಬೈಕ್ ಏನಿಲ್ಲ, ಆ ಸೈಕಲ್ ಬಿಟ್ಟರೆ. ಒಂದು ಇಂಟ್ರೆಸ್ಟಿಂಗ್ ಕಾರ್ ಇದೆ ಇಲ್ಲಿ, ರೇಸ್ ಕಾರ್. ಅದು ರೇಸ್ ಕಾರ್ ಅಂತ. ಅದು ರೇಸ್ ಕಾರ್ ಅನಿಸುತ್ತೆ. ಎಸ್, ರೇಸ್ ಕಾರ್ ಅಲ್ಲನಾ ಇದು? ಗೊತ್ತಿಲ್ಲ ನನಗೆ ಅಷ್ಟು ಡೀಟೇಲ್ ಆಗಿ. ಬಟ್ ಈ ಕಾರ್ ತುಂಬ ಕ್ಯೂಟ್ ಆಗಿದೆ. ನೋಡಿ, ಕಾರು ಲೋಟಸ್ ಅಂತೆ. ನಾನು ಫಸ್ಟ್ ಟೈಮೇ ನೋಡ್ತಾ ಇರೋದು ಈ ಕಾರು. ಎಸ್, ಹೊರಗಡೆ ಮಳೆ ಬರ್ತಾ ಇದೆ, ಆದರೂ ನಾವು ಹೋಗ್ಬೋದು. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಕಡೆ ನಮ್ಮ ಕಾಂಡೋಯಿಂದ ಹೋಗೋವರೆಗೂ ಫುಲ್ ಕವರೇಜ್ ಇದೆ. ಸೊ ಇದೆಲ್ಲ ಕವರ್ ಆಗಿದೆ. ಬ್ಯಾಕ್ ಗೇಟ್ ಹೋಗೋಣ ನಾವು. ನಮ್ಮ ವಿಡಿಯೋ ತೆಗೆದು ಫ್ರಂಟ್ ಗೇಟ್, ಇದು ಬ್ಯಾಕ್ ಗೇಟ್. ಬ್ಯಾಕ್ ಗೇಟ್ಗೆ ಮೆಟ್ರೋ ಸ್ಟೇಷನ್ ಅಟ್ಯಾಚ್ ಇದೆ. ಈ ಥರ ಮೇಲ್ಗಡೆ ಇರುತ್ತೆ. ಸೊ ಇದು ಮೇಲ್ಗಡೆ ಹಿಂಗೆ ಕವರ್ ಆಗಿದ್ದರಿಂದ ನಮಗೆ ಮಳೆ ಬಂದರೂ ಬಿಸಿಲು ಬಂದರೂ ಆರಾಮಾಗಿ MRTಗೆ ಅವ್ರ ಬಸ್ ಸ್ಟಾಪ್ಗೆ ತಲುಪಬಹುದು. ಈಗ ನಾವು ಏರ್ಪೋರ್ಟ್ಗೆ ನಮ್ಮ ಮನೆಯಿಂದ ಹೋಗ್ತಾ ಇರೋದು. ಎಷ್ಟೊತ್ತಾಗುತ್ತೆ ಅಂತ ನೋಡೋಣ. ಜಸ್ಟ್ ಮೆಟ್ರೋಗೆ ಹೋದರೆ 2 ಸ್ಟಾಪ್ಸಲ್ಲೇ ನಾವು ನಮ್ಮ ಮನೆಗೆ ಹೋಗ್ತೀವಿ. ಸಾರಿ. ಸೊ ಇದು ಎಂಟ್ರೆನ್ಸಲ್ಲೇ ನೋಡಿದ್ರಿಂದ ನಿಮಗೆ ಯಾವ ಟ್ರೈನ್ ಎಷ್ಟು ಗಂಟೆ ಬರುತ್ತೆ, ಎಷ್ಟು ನಿಮಿಷದಲ್ಲಿದೆ ಅಂತ ಎಲ್ಲ ಗೊತ್ತಾಗ್ಬಿಡುತ್ತೆ ಈ ಡಿಸ್ಪ್ಲೇ ಅಲ್ಲಿ. ಯಾವಾಗಲೂ ಹೋಗ್ಬೇಕಾದ್ರೆ ಇಲ್ಲಿ ನೋಡಿಕೊಂಡೆ ನಾವು 1 ಮಿನಿಟಲ್ಲಿ ಟ್ರೈನ್ ಐತೆ ಅಂದ್ರೆ ಇಲ್ಲಿಂದನೇ ಓಡೋಗ್ಬಿಡ್ತಾರೆ. ಅದೇ ಇನ್ನೊಂದೇನೆಂದರೆ, ಸಿಂಗಾಪುರಲ್ಲಿ ನಾರ್ಮಲಾಗಿ ನಿಂತ್ಕೊಳ್ಳೋರು ಲೆಫ್ಟಲ್ಲಿ ನಿಂತ್ಕೋಬೇಕು, ಫಾಸ್ಟ್ ಹೋಗೋರು ಅರ್ಜೆಂಟಲ್ಲಿ ಹೋಗೋರು ಅರಿನಲ್ಲಿರೋರೆಲ್ಲ ರೈಟ್ ಸೈಡಿಗೆ ಹೋಗ್ತಾ ಇರ್ತಾರೆ. ಇದು ನಮಗೆ ಆ್ಯಕ್ಚುಲಿ ಇಂಡಿಯಾದಲ್ಲೂ ಈ ಕಾನ್ಸೆಪ್ಟ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಬ್ಯಾಂಗ್ಳೂರಲ್ಲೂ ಮೆಟ್ರೋ ಸ್ಟೇಷನಲ್ಲಿ ಆರ್ ಎನಿವೇರ್, ನಾಟ್ ಓನ್ಲಿ ಬ್ಯಾಂಗ್ಳೂರ್, ಇಂಡಿಯಾದಲ್ಲಿ ಸೊ ಎಲ್ಲಾದರೂ ಹೋಗಬೇಕು ಅಂದರೆ ನಾವೆಲ್ಲ ಲೆಫ್ಟಲ್ಲಿ ನಿಂತ್ಕೊಂಡು ರೈಟವ್ರಿಗೆ ಜಾಗ ಬಿಟ್ಟರೆ ಅವರು ಬೇಗ ಬೇಗ ಹೋಗೋರು ಹೋಗ್ತಾರೆ. ಈ ಥರ ಬೇಗ ಹೋಗೋರೆಲ್ಲ ರೈಟಲ್ಲಿ ಹಂಗೆ ಹೋಗ್ಬಿಡ್ತಾರೆ, ನಾವು ಲೆಫ್ಟಲ್ಲಿ ಹೋಗಬೇಕು. ನೋಡಿ ಈ ಥರ ಹಿಂಗೆ ಆ ಥರ ಓಡೋರೆಲ್ಲ ಓಡೋಗ್ಲಿ, ಪರವಾಗಿಲ್ಲ. ಸೊ ನಾವು ಲೆಫ್ಟಲ್ಲಿ ಹೋದರೆ ನಿಧಾನಕ್ಕೆ ಹೋಗ್ಬೋದು, ರೈಟಲ್ಲಿ ಹೋಗೋರಿಗೆ ಜಾಗ ಬಿಡಬೇಕು. ಸೊ ನಮ್ಮ ಮನೆಯಿಂದ ಈಗ ನಾವು MRT ಸ್ಟೇಷನ್ಗೆ ಬಂದಿದ್ದೀವಿ.
ನೋಡಿ ಚಾಂಗಿ ಏರ್ಪೋರ್ಟ್ಗೆ ಅರೈವ್ಡ್ ಅಂತ ಇದೆ ಆಲ್ರೆಡಿ. ಸೊ ನೆಕ್ಸ್ಟ್ ಟ್ರೈನ್ 12 ಮಿನಿಟ್ಸಲ್ಲಿದೆ. ಸೊ ನಾವು ಈಗ ಓಡ್ಬೋದೇನೋ. ಸೊ ಇದು ಕಾರ್ಡ್ ಹಿಂಗೆ ಅಂದರೆ ಸ್ವೈಪ್ ಮಾಡಿದ್ರೆ ಇದು ಗೇಟ್ ಓಪನ್ ಆಗುತ್ತೆ. ಇನ್ನೊಂದು 2-3 ಮಿನಿಟ್ಸ್ ಇರುತ್ತೆ ಅನ್ಸುತ್ತೆ. ಬಾ ಹೋಗೋಣ. ಅರೈವ್ಡ್. ಈ ಟ್ರೈನ್ ಏನಾದರೂ ನಾವು ಮಿಸ್ ಮಾಡಿಕೊಂಡ್ರೆ ಅಗೇನ್ ವಿ ಹ್ಯಾವ್ ಟು ವೇಟ್ ಫಾರ್ ಅನದರ್ 12 ಮಿನಿಟ್ಸ್ ಟು ಕ್ಯಾಚ್ ನೆಕ್ಸ್ಟ್ ಟ್ರೈನ್. ಸೊ ನಾನೇನೋ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ಅನಿಲ್ ಇನ್ನೂ ಹಿಂದ್ಗಡೆ ಎಲ್ಲಕ್ಕೆ ಬರ್ತಾ ಇದ್ದಾರೆ. ಗೊತ್ತಿಲ್ಲ ಟ್ರೈನ್ ಇದೆನಾ ಇಲ್ಲ ಅಂತ. ನೋಡೋಣ. ಸೊ ಟ್ರೈನ್ ಇದೆ, ಕ್ಯಾಚ್ ಮಾಡಿದ್ವಿ. ಅನಿಲ್ ಈಗ ಓಡಿ ಬರ್ತಾ ಇದ್ದಾನೆ. ಸೊ ಇದು ಈ ಟ್ರೈನು ನಮಗೆ ಇವಾಗ ಏರ್ಪೋರ್ಟ್ಗೆ ಹೋಗುತ್ತೆ. ಎಲ್ಲ ಬ್ಯಾಗ್ಸ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಇನ್ನೊಂದೇನೆಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಿಂಗಾಪುರ್ ಬಂದಿದ್ರಲ್ವ, ಅವ್ರ ಜೊತೆ ಸ್ಪೆಂಡ್ ಮಾಡಿರೋ ಮೆಮೊರೀಸು ಇದೆ. ಅದನ್ನು ಮುಂದೆ ಇದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. Changi Airport. Please mind the platform gap. ಸೊ ಈಗ ನಾವು ಚಾಂಗಿ ಏರ್ಪೋರ್ಟ್ಗೆ ಬಂದ್ವಿ. ಸೊ ಲೆಫ್ಟ್ ಹೋದರೆ ಟರ್ಮಿನಲ್ 1 ಹೊರಗಡೆ ರೈಟ್ ಸೈಡ್ ಹೋಗಬೇಕು. ಸೊ ನಾವೀಗ ಹೋಗ್ಬೇಕಾಗಿರೋದು ಟರ್ಮಿನಲ್ 1. ನಮ್ಮ ಕಡೆ ಎಲ್ಲ ಮೆಟ್ರೋ ಇದೆ ಅಲ್ವಾ, ಅದೇ ಥರ ಇಲ್ಲಿ MRT ಅಂತ ಇದೆ. ಸೊ ಇಲ್ಲಿ ಬೆಸ್ಟ್ ಪಾರ್ಟ್ ಏನಂದರೆ SMRT ಕಾರ್ಡ್ ಅಂತ ಇರುತ್ತೆ. ಅದು ತೊಗೊಂಡ್ರೆ ನಾವು ಮೆಟ್ರೋ ಹಾಗೂ ಬಸ್ಗೂ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಸ್ವೈಪ್ ಮಾಡಿ ಹೋಗ್ಬೇಕು ಹೊರಗಡೆ. ಎಲ್ಲ ಕಡೆ ಸಿಂಗಾಪುರಲ್ಲಿ ಎಷ್ಟು ಇನ್ಫಾರ್ಮೇಟಿವ್ ಇರುತ್ತೆ ಅಂದರೆ ಬೋರ್ಡ್ಸ್ ಎಲ್ಲ. ಎಲ್ಲಿ ನಮಗೆ ಒಬ್ರನ್ನ ಕೇಳಿ ಹೋಗಬೇಕು ಅನ್ನೋದು ಆ ಥರ ಏನೂ ಇರಲ್ಲ. ಸೊ ಬೋರ್ಡ್ಸ್ ನೋಡಿಬಿಟ್ರೆ, ಆ ಸೈನ್ ನೋಡಿಬಿಟ್ಟು ನಾವು ಹೋಗ್ಬೋದು. ಯಾವ ಕಡೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು ಅಂತ ಎಲ್ಲ ಇನ್ಫಾರ್ಮೇಷನ್ ಬೋರ್ಡ್ ಮೇಲೆ ಇರುತ್ತೆ. ಸಿಂಗಾಪುರಲ್ಲಿ ಮೇಜರಾಗಿ ಯೂಸ್ ಮಾಡೋ ಲ್ಯಾಂಗ್ವೇಜಸ್ ಬಂದುಬಿಟ್ಟು ಇಂಗ್ಲೀಷು, ಮಲೇ, ಚೈನೀಸ್ ಹಾಗೂ ತಮಿಳು. ಎಲ್ಲೇ ಹೋದರೂ ನಮಗೆ ಅನೌನ್ಸ್ಮೆಂಟ್ಸ್ ಎಲ್ಲ ಈ 4 ಲ್ಯಾಂಗ್ವೇಜಸಲ್ಲೇ ಕೇಳ್ಬೋದು. ಸುಮ್ಮನೆ ಇಲ್ಲೇ ಮೀಟ್ ಆಗಿದ್ದು. ಹೌದು, ಆ್ಯಂಕರ್ ಸುಮಾ ಬಂದಾಗೆ ನಾವು ಇಲ್ಲೇ ಮೀಟ್ ಆಗಿದ್ದು ಅವ್ರನ್ನ. ಟರ್ಮಿನಲ್ 3ಅಲ್ಲಿ ಹಿಂಗೆ ಹೋದರೆ ಟರ್ಮಿನಲ್ 3. ಸೊ ಮೇಲ್ಗಡೆ ಹೋದರೆ ನಾವು ಹಿಂಗೆ ನಾವಿವಾಗ ಜ್ಯುವೆಲ್ ಹೋಗ್ತಾ ಇರೋದು. ಸೊ ಇಲ್ಲಿ ಟರ್ಮಿನಲ್ 3ಇಂದ ಒಂದು ಟ್ರೈನ್ ಇದೆ, ಸ್ಕೈ ಟ್ರೈನು. ಆ ಸ್ಕೈ ಟ್ರೈನ್ ತೊಗೊಂಡ್ರೆ ನಾವು ಜ್ಯುವೆಲ್ಗೆ ಈಸಿಯಾಗಿ ಹೋಗ್ಬೋದು. ಇದು ಟರ್ಮಿನಲ್ 3. ಸೊ ಟರ್ಮಿನಲ್ 3 ಬರಬೇಕು ಅಂದರೆ ನಾವೇನು ಸ್ಕೈ ಟ್ರೈನ್ ಏನು ತೊಗೊಳೋದು ಬೇಕಾಗಿಲ್ಲ. MRT ಸರ್ವಿಸ್ ಡೈರೆಕ್ಟ್ ಟರ್ಮಿನಲ್ 3ಗೆ ಇರೋದು. ಸೊ ಇದು ಟರ್ಮಿನಲ್ 3. ನಮ್ಮ ಕಡೆ ಎಲ್ಲ ಏರ್ಪೋರ್ಟ್ ಅಂದರೆ ಓನ್ಲಿ ಟ್ರಾವೆಲಿಂಗ್ ಟೈಮಲ್ಲಿ ಮಾತ್ರ ಹೋಗ್ತೀವಿ, ಅದೂ ಎಂಟ್ರೆನ್ಸ್ವರೆಗೂ ಮಾತ್ರ ಬಿಡ್ತಾರೆ. ಆದರೆ ಸಿಂಗಾಪುರ್ ಏರ್ಪೋರ್ಟಲ್ಲಿ ಜನ ವೀಕೆಂಡ್ ಸ್ಪೆಂಡ್ ಮಾಡೋಕ್ಕೆ ಏರ್ಪೋರ್ಟ್ಗೆ ಬರ್ತಾರೆ. ಯಾಕೆ ಅಂದರೆ ಅಷ್ಟೊಂದು ಅಟ್ರಾಕ್ಷನ್ಸ್ ಇದೆ, ಲೈಕ್ ಟೂರಿಸ್ಟ್ ಪ್ಲೇಸಸ್ಸು, ಶಾಪಿಂಗು, ರೆಸ್ಟೋರೆಂಟ್ಸು, ಕಿಡ್ಸ್ ಪ್ಲೇ ಏರಿಯಾ, ಈ ಥರ ಎಲ್ಲನೂ ಸಿಂಗಾಪುರ್ ಏರ್ಪೋರ್ಟಲ್ಲಿ ನಾವು ನೋಡ್ಬೋದು. ಅದಕ್ಕೆ ಸಿಂಗಾಪುರ್ ಏರ್ಪೋರ್ಟ್ನ ವರ್ಲ್ಡ್ಸ್ ಬೆಸ್ಟ್ ಏರ್ಪೋರ್ಟ್ ಅಂತ ಕರೀತಾರೆ. ಐಸ್ ಕ್ರೀಮ್ ತಿನ್ನಬೇಕಂದ್ರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಈ ಶಾಪ್ ನೋಡ್ಕೊಳ್ಳಿ, ಇಲ್ಲಿ ಐಸ್ ಕ್ರೀಮ್ಸ್ ಚೆನ್ನಾಗಿರುತ್ತೆ, ಇಲ್ಲಿ ಡೋನಟ್ಸ್ ಚೆನ್ನಾಗಿರುತ್ತೆ. ಪ್ಲಸ್ ಇಲ್ಲಿನೂ ಐಸ್ ಕ್ರೀಮ್ಸ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಸಿಂಗಾಪುರಲ್ಲಿ ಐಸ್ ಕ್ರೀಮ್ ತಿನ್ನಿರಿ,
ತುಂಬ ಕ್ವಾಲಿಟಿ ಐಸ್ ಕ್ರೀಮ್ ಇರುತ್ತೆ. ಸೊ ಇದೆಲ್ಲ ಟರ್ಮಿನಲ್ 3 ಹೊರಗಡೆ. ಸೊ ಇಲ್ಲಿ ನೋಡಿ ಸ್ಕೈ ಟ್ರೈನ್ ಟು ಟರ್ಮಿನಲ್ 1 ಮತ್ತು ಟರ್ಮಿನಲ್ 2ಗೂ ಇದೆ. ಸೊ T2 ಹೋಗ್ಬೇಕಂದ್ರೆ ಲೆಫ್ಟ್, T1 ಹೋಗ್ಬೇಕಂದ್ರೆ ರೈಟ್. ಸೊ ಎವ್ರಿ 4 ಮಿನಿಟ್ಸ್ಗೆ ಒಂದು ಟ್ರೈನ್ ಇರುತ್ತೆ ಇಲ್ಲಿಂದ. ಈಗ ಬರ್ತಾ ಇರೋ ಟ್ರೈನ್ ಬಂದ್ಬಿಟ್ಟು 2. ಲೆಫ್ಟ್ ಬರ್ತಾ ಇರೋದು ಟರ್ಮಿನಲ್ 2 ವಾಪಸ್ ಹೋಗುತ್ತೆ, ರೈಟ್ ಬರ್ತಾ ಇರೋದು ಟರ್ಮಿನಲ್ 1 ವಾಪಸ್ ಹೋಗುತ್ತೆ. ಸೊ ಈ ಟ್ರೈನ್ ಬಂದ್ಬಿಟ್ಟು ಎವ್ರಿ 4 ಮಿನಿಟ್ಸ್ಗೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗ್ತಾ ಇರುತ್ತೆ. ಎಸ್, ಅವರ್ ಟ್ರೈನ್ ಈಸ್ ಹಿಯರ್. ಸೊ ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ರು ಅಂತ ಹೇಳಿದ್ನಲ್ವಾ, ನೋಡಿ ಇದೇ ಟ್ರೈನಲ್ಲಿ ಇರ್ತಾರೆ ಈಗ. ಇಲ್ಲಿ ನೋಡಿ ಎಷ್ಟು ಸಿಸ್ಟಮ್ಯಾಟಿಕ್ ಅಂದರೆ, ಫಸ್ಟ್ ಅವ್ರು ಬಂದ ಮೇಲೇ ನಾವು ಒಳಗಡೆ ಹೋಗಬೇಕು. ಈ ಡಿಸಿಪ್ಲಿನ್ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತಾರೆ ಸಿಂಗಪೂರಲ್ಲಿ. Attention please everybody passenger, I am going too slow. When you are fear, please tell me, I get slow. Now I am braking second gear, fast, go. Now shift duty ಮುಗಿತು. When Satya is here, no fear. ರೈಟಿಗೆ ತಾಮ್ಲ ಟ್ರಾಫಿಕ್ ಕಡಿಮೆ ಐತೆ, ಬ್ರೇಕ್ ಹಾಕಲ್ಲ, ರೈಟಿಗೆ ಹೋಗೋದು. ಸೊ ಟರ್ಮಿನಲ್ 1ಗೆ ಬಂದ್ವಿ ನೋಡಿ. ಫಸ್ಟ್ ನಾವು ಹೊರಗಡೆ ಹೋದ್ಮೇಲೆ ಅವ್ರು ಒಳಗಡೆ ಹೋಗ್ತಾರೆ. ಎಲ್ಲ ಕ್ರಿಸ್ಮಸ್ಗೆ ಮತ್ತು ನ್ಯೂ ಇಯರ್ಗೆ ಈ ಡೆಕೋರೇಷನ್ ಎಲ್ಲ ಮಾಡ್ತಾ ಇರ್ತಾರೆ. ಎವ್ರಿ ಮಂತ್ ಚೇಂಜ್ ಆಗ್ತಾ ಇರುತ್ತೆ ಈ ಥೀಮ್ಸ್ ಎಲ್ಲ. ಸೊ ನಾವು ಟರ್ಮಿನಲ್ 1ಗೆ ಬಂದಿದ್ದೀವಿ. ಇಲ್ಲಿಂದ ಜ್ಯುವೆಲ್ಗೆ ಹೋಗಬೇಕು. ಜ್ಯುವೆಲ್ ಇರೋದು ಜಸ್ಟ್ ಟರ್ಮಿನಲ್ 1ಇಂದ ಹಿಂಗೆ ಹೊರಗಡೆ ಬಂದ ತಕ್ಷಣ ಆಪೋಸಿಟ್ ಹೊರಗಡೆ ಹೋಗ್ಬಿಟ್ಟು ಕ್ರಾಸ್ ಮಾಡಿದ್ರೇ ಜ್ಯುವೆಲ್. ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಈ ಕೌಂಟರಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಮುಂಚೆ. ನೋಡೋಣ ಯಾರಾದರೂ ನಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದಾರೆ. ಹಾಂ, ಕ್ಯೂಸ್ ಎಲ್ಲ ಹೊಸಾಗಿ ಮಾಡಿದ್ದಾರೆ. ದುರ್ಗಾ ಇದ್ದಾಳೆ. ಸೊ ಇದು ನನ್ನ ವರ್ಕ್ ಪ್ಲೇಸು. ಸ್ವಪ್ನಾಗೆ ಕಾಲ್ ಮಾಡಬೇಕು. ನಾನು ಇಲ್ಲೇ ಈ ಕೌಂಟರಲ್ಲೇ ಜಾಸ್ತಿ ಕೂತ್ಕೊತಾ ಇದ್ದಿದ್ದು ಅವಾಗ. ನಾವು ಟರ್ಮಿನಲ್ 1ಗೆ ಬಂದಿದ್ದೀವಿ. ಇಲ್ಲಿಂದ ಈಗ ಜ್ಯುವೆಲ್ ಹೇಗೆ ಹೋಗೋದು ಅಂತ ಹೇಳ್ತಿದ್ದೀನಿ. ಸೊ ಹಿಂಗೆ ಹೊರಗಡೆ ಬಂದ ತಕ್ಷಣ ಅದು ಟರ್ಮಿನಲ್ 1. ಈ ಕಡೆ ಆ ಕಡೆಯಿಂದ ಈ ಕಡೆ ಬಂದ್ರೇ ಜ್ಯುವೆಲ್ ಇದೆ. ಜಸ್ಟ್ ಆಪೋಸಿಟ್ ಕ್ರಾಸ್ ಮಾಡಿದ್ರೆ ಸಾಕು, ನಮಗೆ ಜ್ಯುವೆಲ್ ಬರುತ್ತೆ. ಜ್ಯುವೆಲ್ ಬಂದ್ಬಿಟ್ಟು ಒಂದು ಮೇನ್ ಅಟ್ರಾಕ್ಷನ್ ಪ್ಲೇಸ್ ಇನ್ ಸಿಂಗಪೂರ್. ಸೊ ಅದು ಒಂದು ವಾಟರ್ಫಾಲ್. ಎಲ್ಲರೂ ಬಂದು ಜ್ಯುವೆಲ್ ನೋಡಿ ಹೋಗಿಲ್ಲ ಅಂತಂದರೆ ಚಾಂಗಿ ಏರ್ಪೋರ್ಟ್ಗೆ ಅವಮಾನ ಅಂತ ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿರೋ ಜ್ಯುವೆಲ್ ನಾನು ನಿಮಗೆ ಈಗ ತೋರಿಸ್ತೀನಿ. ಎಸ್, ಇಟ್ಸ್ ಅ ಇಂಡೋರ್ ವಾಟರ್ಫಾಲ್. ಇದು ಜ್ಯುವೆಲ್. ಇದು ಜ್ಯುವೆಲ್. ಸೊ ಈಗ ಕ್ರಿಸ್ಮಸ್ ಇರೋದ್ರಿಂದ
ನೋಡಿ ವಾಟರ್ಫಾಲ್. ಸೊ ದಿಸ್ ಇಸ್ ಅಮೇಝಿಂಗ್, ಬ್ಯೂಟಿಫುಲ್ ಅಂತ ಹೇಳ್ಬೋದಲ್ವಾ ವಾಟರ್ಫಾಲ್. ನಾನು ವರ್ಕ್ ಮಾಡೋ ಟೈಮಲ್ಲಿ ಇದು ಟ್ರೈನ್. ಆ್ಯಕ್ಚುಲಿ 2 ಟ್ರೈನ್ ಬರುತ್ತೆ. ಅದು ಈ ಕಡೆಯಿಂದ ಕಾಣಲ್ಲ, ಆ ಕಡೆಯಿಂದ ಕಾಣುತ್ತೆ ಅಲ್ಲ, ಅದು ಆ ಕಡೆ ಅನ್ಸುತ್ತೆ ಕಾಣೋದು. ಸೊ ಈಗ ನೋಡಿ ಲೈಟಿಂಗ್ಸ್ ಎಲ್ಲ ಬಿಡ್ತಾ ಇದ್ದಾರೆ. ಟೈಮ್ ಆಲ್ಮೋಸ್ಟ್ 7 ಆಗ್ತಾ ಬಂತಲ್ವಾ. ಸೊ ವಾಟರ್ ಕಲರಾಗಿ ಕಾಣುತ್ತೆ ಈಗ. ಟೆಡ್ಡಿ ಬೇರ್ ಇದೆ. ಈಗ ನಾವು ಇದ್ರ ಒಳಗಡೆಯಿಂದ ಹೋದರೆ ವಾಟರ್ಫಾಲ್ ಬರುತ್ತೆ. ಎಷ್ಟು ಹೈಟ್ ಆಗಿಟ್ಟಿದ್ದಾರೆ. ಅವ್ರ ಡ್ರೆಸ್ ಕೂಡ ಚೆನ್ನಾಗಿದೆ. ಲೈಟಿಂಗ್ ಇಲ್ಲ ಆಕ್ಚುಲಿ. ಜ್ಯುವೆಲ್ ಇದು ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್. ಸೊ ಎಲ್ಲರೂ ಊರಿಂದ ಬಂದವರೆಲ್ಲ ಇಲ್ಲಿ ವಿಸಿಟ್ ಮಾಡಿಯೇ ಹೋಗ್ತಾರೆ. ಕನೆಕ್ಟಿಂಗ್ ಫ್ಲೈಟ್ ಇರೋರು ಒಳಗಡೆ ಟ್ರಾನ್ಸಿಟಲ್ಲಿ ಏನು ಮಾಡಬೇಕಪ್ಪ ಅಂದರೆ ಟರ್ಮಿನಲ್ 2 to 3 ಒಂದು ಸ್ಕೈ ಟ್ರೈನ್ ಇದೆ, ಅದನ್ನು ತಗೊಂಡ್ರೆ ಒಳಗಡೆಯಿಂದ ಈ ವಾಟರ್ಫಾಲ್ ನೋಡ್ಬೋದು ಅವರು. It's a show time. ಸ್ವಾತಿ ಅದು ಫೋಟೋ ಶೂಟ್ ಮಾಡ್ತಾ ನಿಂತ್ಬಿಟ್ಟಿದ್ದಾಳೆ. ಸ್ವಾತಿಗಿನ ಹೈಟಲ್ಲಿರೋ ಸ್ಟ್ಯಾಂಡ್ ಹಾಕಿ ಕೊಟ್ಟಿದ್ದಾರೆ ಸ್ವಾತಿಗೆ. ಶೋ ಟೈಮ್. ಮೈ ಗಾಡ್, ರಿಯಲಿ. Hi, Mom. Singapore. ಈ ವ್ಯೂ ಬಂದ್ಬಿಟ್ಟು ಜ್ಯುವೆಲ್ ಟಾಪ್ ಫ್ಲೋರಲ್ಲಿ ಕೆನಾಪಿ ಪಾರ್ಕ್ ಅಂತ ಒನ್ ಆಫ್ ದ ಬೆಸ್ಟ್ ಅಟ್ರಾಕ್ಷನ್ ಇದೆ. ಅಲ್ಲಿಂದ ಈ ವ್ಯೂ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ. ಕೆನಾಪಿ ಪಾರ್ಕ್ಗೆ ಸೆಪ್ರೇಟ್ ಎಂಟ್ರಿ ಫೀ ಇರುತ್ತೆ. ಅದು ಬಂದ್ಬಿಟ್ಟು $8 ಸಿಂಗಪುರ್ ಆಗುತ್ತೆ. ನಮ್ಮ ಇಂಡಿಯನ್ ರುಪೀಸಲ್ಲಿ 500 ಆಗುತ್ತೆ. ನೆಕ್ಸ್ಟ್ ವ್ಯೂ ಬಂದ್ಬಿಟ್ಟು ಟ್ರೈನ್ ಒಳಗಡೆಯಿಂದ ಹೇಗೆ ಕಾಣುತ್ತೆ ಅಂತ ನೋಡೋಣ. ಜ್ಯುವೆಲ್ ಒಳಗಡೆನೇ ನೋಡ್ಬೋದು ಎಷ್ಟೊಂದು ನ್ಯಾಚುರಲ್ ಟ್ರೀಸ್ ಮತ್ತು ಪ್ಲ್ಯಾಂಟ್ಸ್ನ ಬೆಳೆಸಿದ್ದಾರೆ. ಒಳ್ಳೆ ಗ್ರೀನರಿ ಮೇಂಟೈನ್ ಮಾಡ್ತಾ ಇದ್ದಾರೆ ಇವರು. ಇವಾಗಿನ ಬ್ಯಾಂಗ್ಳೂರು ಏರ್ಪೋರ್ಟಲ್ಲೂ ಇದೇ ಥರ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ. ನಾವು ಆ ಟ್ರೈನಿಗೆ ಇದ್ರೆ ಈಸಿ ಚೆನ್ನಾಗಿ ಕಾಣುತ್ತೆ. ಸಾಗರ್ ಬರ್ತೇನಾ? ಇದು ಚೆನ್ನಾಗಿರ್ತದೆ, ಸಕ್ಕತ್ತಾಗಿರುತ್ತೆ. ಹೋಗು, ಸುಮ್ಮನೆ ಕೈ ಇಟ್ಕೊಂಡು ಹೋಗು. ತಡಿ, ಮೀಟಿ ಬೇಡ ನೀನು, ತಡಿ. ಕೈ ಮೇಲೆ ಇಟ್ಕೋ. ಮೀಟಿ ಬೇಡೋಳು, ನಿನ್ ಕೈ ಇಟ್ಕೊ. ನಾನು ಕಳ್ಸಲ್ಲ ಮೀಟಿನ. ನಿನ್ ಮೇಲೆ ಹಿಂಗ್ ಇಟ್ಕೋ, ಎದೆ ಮೇಲೆ. ಎರಡು ಮೇಲೆ, ಇಲ್ಲಿ ಆ ಕಡೆ ಈ ಕಡೆ ಕ್ರಾಸ್ ಇಟ್ಕೋ. ಹೋಗು 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 ಹೋಗು. ಕೈ ಬಿಟ್ಟು ಹೋಗೋಕೆ ಸಿಗತ್ಕೋಬೇಡ. ಆಗಲೇ ಹೇಳ್ದಂಗೆ ಇದೆಲ್ಲ ಕೆನಾಪಿ ಪಾರ್ಕ್. ಅಲ್ಲಿ ತುಂಬ ಥ್ರಿಲ್ಲಿಂಗ್ ಸ್ಲೈಡ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು.
ದಟ್ಸ್ ಆಲ್ ಅಬೌಟ್ ಜ್ಯುವೆಲ್ ಅಟ್ ಸಿಂಗಪೂರ್ ಏರ್ಪೋರ್ಟ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.